ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೀರುಳ್ಳಿಯ ಲಚ್ಚ ಪರೋಟ ಅಥವಾ ನೀರುಳ್ಳಿಯ ಪರೋಟ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಸಾಫ್ಟಾಗಿ, ರುಚಿಯಾಗಿ, ಹಾಗೆಯೇ ಸೈಡ್ ಡಿಶ್ ಏನೂ ಕೂಡ ಇಲ್ಲದೇನೆ ಹಾಗೆಯೇ ಇದನ್ನು ತಿನ್ಬೋದು. ಟಿಫಿನ್ ಬಾಕ್ಸಿಗೆ ಹಾಕಲಿಕ್ಕೆ ಕೂಡ ಸೂಪರ್ ಆಗಿರ್ತದೆ. ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ನಾನಿದ್ರ ಜೊತೆಗೆ ಯಾವುದೇ ಗ್ರೇವಿಯನ್ನು ಉಪಯೋಗಿಸ್ಕೊಳ್ಬೋದು. ಇವತ್ತು ನಾನು ಅಲಸಂಡೆ ಬೀಜದ ಗ್ರೇವಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಸೈಡ್ ಡಿಶ್ ಆಗಿ. ಈಗ ಮೊದಲಿಗೆ ಒಂದು 2 ಕಪ್ಪಷ್ಟು ಗೋಧಿ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಅಂದಾಜೊಂದು ಅರ್ಧ kg ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ನಂತರ ಬೇಕು ಅಂತಾದರೆ ಸೇರಿಸ್ಕೊಳ್ತಾ ಅದನ್ನು ಮೆತ್ತಗೆ ಹಿಟ್ಟು ಕಲಿಸ್ಕೊಳ್ಳಿ. ತುಂಬ ಮೆತ್ತಗೆ ಚಪಾತಿ ಅಷ್ಟು ಮೆತ್ತಗೆ ಕೂಡ ಬೇಡ, ಹಾಗಂತ ಗಟ್ಟಿ ಕೂಡ ಬೇಡ. ಮೀಡಿಯಮ್ ಅಂದಾಜಿಯಲ್ಲಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿಕೊಳ್ಳಿ. 1 ಅಥವಾ 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಸೇರಿಸ್ಕೊಳ್ಬೋದು. ಕಲಸಿ ಕೊನೆಗೆ ಆಗುವಾಗ ಚೆನ್ನಾಗಿ ಹಿಟ್ಟು ಅಂಟಿಕೊಂಡು ಬರ್ತದೆ ನೋಡಿ. ಈ ಹದಕ್ಕಿದ್ರೆ ಸಾಕು, ಕೈಗೆ ಅಂಟಬಾರ್ದು, ಹಾಗೆಯೇ ತುಂಬ ಗಟ್ಟಿ ಕೂಡ ಆಗಬಾರ್ದು ಅದು. ಈಗ ನಮ್ಮ ಹಿಟ್ಟು ರೆಡಿ ಆಯಿತು. ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಾಗೆ ಇಡುವ. ನಾವು ನೀರುಳ್ಳಿಯನ್ನು ರೆಡಿ ಮಾಡೋಷ್ಟೊತ್ತಿಗೆ ಇದನ್ನು ಮುಚ್ಚಳ ಮುಚ್ಚಿ ಹಾಗೆ ಸೈಡಲ್ಲಿ ಇಟ್ಟು ಬಿಡುವ. ಈಗ ಅದಕ್ಕೆ ಬೇಕಾದ ನೀರುಳ್ಳಿಯನ್ನು ಕಟ್ ಮಾಡಿಕೊಳ್ಳು. ನಾನು 2 ದೊಡ್ಡ ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ. 2 ದೊಡ್ಡ ಈರುಳ್ಳಿಯಲ್ಲಿ ಸಾಧಾರಣವಾಗಿ ಒಂದು 10 ರಿಂದ 12 ಪರೋಟ ಆಗ್ತದೆ. ಇದನ್ನು ನೋಡಿ, ಈ ಥರ ನಾವು ಚಿಪ್ಸ್ ಮಾಡ್ತೇವಲ್ವ, ಅದರಲ್ಲಿ ನಾನು ತುರಿತಾ ಇದ್ದೇನೆ. ಅದು ನಿಮಗೆ ಕಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಹಾಗೂ ತೆಳ್ಳಗೆ ಬರ್ತದೆ. ಕೈಯಲ್ಲಿ ನೀವು ಕಟ್ ಮಾಡಿದ್ರೆ ಒಂದು ಸ್ವಲ್ಪ ದಪ್ಪ ಆಗ್ತದೆ ಅದು, ಅದರಿಂದ ಇದು ತುಂಬ ಸುಲಭ ಆಗ್ತದೆ. ಇದು ಇಲ್ಲ ಅಂತಾದರೆ ನೀವು ಕೈಯಲ್ಲೇ ತೆಳ್ಳಗೆ ಕಟ್ ಮಾಡಿಕೊಳ್ಬೋದು. ಆದರೆ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗಾದಷ್ಟು ಒಳ್ಳೆಯದದು. ಎಲ್ಲವನ್ನು ಕೂಡ ಅದೇ ಥರ ತುರಿದು ಅಥವಾ ತೆಳ್ಳಗೆ ಕಟ್ ಮಾಡಿಕೊಂಡು ಒಟ್ಟಿಗೆ ಇಟ್ಕೊಳ್ಳಿ. ಇದಕ್ಕೆ ನಾವು ಬೇರೆ ಏನು ಹಾಕೋದಿಲ್ಲ. ಈರುಳ್ಳಿ ಪರೋಟ ಆದ ಕಾರಣ ಬರೀ ಈರುಳ್ಳಿ ಮಾತ್ರ ಹಾಕಿಕೊಳ್ತಾ ಇದ್ದೇವೆ. ಬೇಕು ಅಂತ ಹೇಳೋರು ಒಂದು ಆಲೂಗಡ್ಡೆ ಬೇಯಿಸಿದ್ರೆ ಅದನ್ನು ಕೂಡ ತುರ್ದು ಹಾಕಿಕೊಳ್ಬೋದು. ಹೀಗೆ ಬಾಣಲೆಗೆ, ದಪ್ಪ ತಳದ ಬಾಣಲೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿಯನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಯಾಕೆಂದರೆ ಈರುಳ್ಳಿ ನಾವು ತವದಲ್ಲಿ ಬೇಯಿಸುವಾಗ ಅದು ಬಾಡೋದಿಲ್ಲ ಅಥವಾ ಬೇಯುವುದಿಲ್ಲ, ಅದು ಕರ ಆಗಿ ಸಿಗ್ತದೆ ಬಾಯಿಗೆ. ಅದಕ್ಕೋಸ್ಕರ ಇಲ್ಲಿ ಅದನ್ನು ಒಂದು ಸ್ವಲ್ಪ ಮೆತ್ತಗೆ ಒಂದು 5 ನಿಮಿಷ ಸಾಕಾಗ್ತದೆ. 5 ನಿಮಿಷದೊಳಗೆ ಇದನ್ನು ಮಾಡಿಕೊಳ್ಬೋದು. ದೊಡ್ಡ ಉರಿಯಲ್ಲೇ ಮಾಡಿಕೊಳ್ಬೋದು. ನೀರು ಹಾಕಲಿಕ್ಕಿಲ್ಲ. ಇದನ್ನು ನಾವು ಫ್ರೈ ಇರುವಾಗ ಬೇಯಿಸುವಾಗ ನೀವು ನೀರು ಹಾಕಲಿಕ್ಕಿಲ್ಲ. ಅದನ್ನೇ ಮುಚ್ಚಿ ಇಟ್ಟರೆ, ಒಂದು ಸ್ವಲ್ಪ ಉರಿ ಸಣ್ಣ ಮಾಡಿ 1-2 ನಿಮಿಷ ಮುಚ್ಚಿ ಇಟ್ಟರೆ ಈರುಳ್ಳಿ ಬೇಯ್ತದೆ. ಹಾಗೆ ಇದಕ್ಕೆ ನಿಮಗೆ ಏನೆಲ್ಲ ಮಸಾಲೆ ಬೇಕು ಅದನ್ನು ಹಾಕಿಕೊಳ್ಬೋದು. ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುಡಿ, ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಹಾಗೆಯೇ 1-2 ಚಿಟಿಕೆಯಷ್ಟು ಇಂಗು, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನೋಡಿ, ನಮ್ಮ ಮಸಾಲೆ ರೆಡಿ ಆಯಿತು. ತುಂಬ ಬೇಯಬೇಕು ಅಂತೇನಿಲ್ಲ, ಅದು ಬಾಡಬೇಕು, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನೋಡಿ, ಇದು ರೆಡಿ ಆಯಿತು. ಈಗ ನಮ್ಮ ಹಿಟ್ಟು ಕೂಡ ಇಲ್ಲಿ ರೆಡಿಯಾಗಿದೆ. ಇದಕ್ಕೆ ಒಂಚೂರು ಹುಡಿ ಹಾಕ್ಕೊಂಡು ಇನ್ನೊಮ್ಮೆ ಅದನ್ನು ಚೆನ್ನಾಗಿ ನಾದಿಕೊಳ್ಳಿ. ಒಂದು 2-3 ನಿಮಿಷ ನಾದಿದರೆ ಚೆನ್ನಾಗಿ ಬರ್ತದೆ ಪರೋಟ. ಚೂರು ಹಿಟ್ಟು ಹಾಕೋದ್ರಿಂದ ಕೈಗೆ ಅಂಟೋದು ಕೂಡ ಇಲ್ಲ ಅದು. ನೋಡಿ, ಈ ಥರ ಚೆನ್ನಾಗಿ ನಾದಿಕೊಳ್ಳಿ. ನಮ್ಮ ಹಿಟ್ಟು ರೆಡಿ ಆಯಿತು. ಇದರಲ್ಲಿ ಈಗ ಒಂದು ಸ್ವಲ್ಪ ದೊಡ್ಡ ಉಂಡೆ ತೆಗೆದುಕೊಂಡು, ಚಪಾತಿಗೆ ಮಾಡೋದ್ರಿಂದ ಒಂದು ಸ್ವಲ್ಪ ದೊಡ್ಡ ಉಂಡೆ ತೆಗೆದುಕೊಂಡು ಅದನ್ನು ತುಂಬ ತೆಳ್ಳಗೆ ಲಟ್ಟಿಸೋದಿಲ್ಲ, ತುಂಬ ದಪ್ಪ ಕೂಡ ಬೇಡ, ಮೀಡಿಯಮ್ ಅಂದಾಜಿಗೆ. ನಾವು ಮಾಮೂಲಾಗಿ ಚಪಾತಿಗೆ ಲಟ್ಟಿಸೋದಕ್ಕಿಂತ ಒಂದು ಸ್ವಲ್ಪ ದಪ್ಪವೇ ಇಟ್ಕೊಳ್ಳಿ ಅದನ್ನು. ನೋಡಿ, ಈ ಥರ ಅದನ್ನು ಲಟ್ಟಿಸ್ಕೊಳ್ಳಿ. ಎಷ್ಟು ದೊಡ್ಡ ಆಗ್ತದೆ ಅಷ್ಟು ದೊಡ್ಡ ಲಟ್ಟಿಸ್ಕೊಳ್ಬೋದು. ಯಾಕೆಂದರೆ ನಾವು ಇದರ ಒಳಗೆ ಇನ್ನು ಫಿಲ್ಲಿಂಗ್ ಮಾಡಲಿಕ್ಕಿದೆ. ಹಾಗೆ ಇಷ್ಟು ದೊಡ್ಡ ಪರೋಟ ಮಾಡ್ತೇವೆ ಅಂತ ಅಂದ್ಕೋಬೇಡಿ. ಇದನ್ನು ಫಿಲ್ಲಿಂಗ್ ಮಾಡಲಿಕ್ಕುಂಟು. ನೋಡಿ, ನಾನು ಇಷ್ಟು ದೊಡ್ಡ ಮಾಡಿದೆ. ತುಂಬ ತೆಳ್ಳಗೆ ಮಾಡಿದರೆ ನಮಗೆ ಅದನ್ನು ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಅದು ಹರಿದು ಕೂಡ ಹೋಗ್ತದೆ. ಹಾಗಾಗಿ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ. ಹಾಗಂತ ತುಂಬ ದಪ್ಪ ಮಾಡಿದರೆ ಈರುಳ್ಳಿಯ ಟೇಸ್ಟ್ ಬರೋದಿಲ್ಲ. ನಾನಿಲ್ಲಿ ಇದರಿಂದ 2 ಉಂಡೆ ಮಾಡಿಕೊಂಡು ನೋಡಿ, ಇಡೀ ಚಪಾತಿಗೆ ಈ ಥರ ಈರುಳ್ಳಿಯನ್ನು ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ನಿಮಗೆ ಬೇಕು ಅಂತಂದರೆ ಆಲೂಗಡ್ಡೆ ತುರಿದು ಕೂಡ ಹಾಕಿಕೊಳ್ಬೋದು, ಅಥವಾ ಚೀಸ್, ಪನ್ನೀರ್, ನಿಮಗೆಂತ ಬೇಕು ಅದನ್ನು ಮೇಲಿಂದ ಎಕ್ಸ್ಟ್ರಾ ನೀವು ಇಷ್ಟಪಡುವವರು ಅಂತಾದರೆ ಹಾಕಿಕೊಳ್ಬೋದು. ನಾನಿಲ್ಲಿ ನೀರುಳ್ಳಿ ಪರೋಟ ಮಾತ್ರ ಮಾಡ್ತಾ ಇರೋದ್ರಿಂದ ನೀರುಳ್ಳಿ ಮಾತ್ರ ಹಾಕಿಕೊಳ್ತಾ ಇದ್ದೇನೆ, ಬೇರೆ ಎಂತ ಕೂಡ ಹಾಕಲಿಲ್ಲ. ಇದನ್ನು ನೋಡಿ, ಈಗ ಈ ಥರ ಇದಕ್ಕೆ ನೀರು ಅಥವಾ ಏನೂ ಸೇರಿಸೋದು ಬೇಡ, ಅದೇ ಹಾಗೆ ಮಡಿಸಲಿಕ್ಕೆ ಬರ್ತದೆ. ಇದು ನೀಟಾಗಿ ಮಡಿಸ್ಕೊಳ್ಳಿ. ಈ ಥರ ಮಡಿಸಿದ ನಂತರ ಅದನ್ನು ನಿಮಗೆ ಎಷ್ಟು ದೊಡ್ಡ ಪರೋಟ ಬೇಕು ಅಷ್ಟು ದೊಡ್ಡಕ್ಕೆ ಅದನ್ನು ಕಟ್ ಮಾಡಿಕೊಳ್ಳಿ. ನೋಡಿ, ಈ ಥರ ಒಂದು ಪರೋಟದಲ್ಲಿ ಒಂದು ಚಪಾತಿ ನಾವು ಲಟ್ಟಿಸಿದರೆ ಅದರಲ್ಲಿ ಒಂದು 5-6 ಕಟ್ ಮಾಡಲಿಕ್ಕೆ ಬರ್ತದೆ.
ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ದೊಡ್ಡದು ಬೇಕಾದರೆ ದೊಡ್ಡ, ಸಣ್ಣ ಬೇಕಾದರೆ ಸಣ್ಣ ಕೂಡ ಮಾಡಿಕೊಳ್ಬೋದು. ನೋಡಿ ಈ ಥರ ಅದನ್ನು ಸೆಟ್ ಮಾಡಿಕೊಂಡು ಗೋಧಿ ಹುಡಿಯಲ್ಲಿ ಅದ್ದಿ ಪುನಃ ಅದನ್ನು ನಾವು ಲಟ್ಟಿಸಿಕೊಳ್ಬೇಕು. ಈ ಥರ ಸೈಡಲ್ಲೆಲ್ಲ ಒಂದು ತೆಗೆದಿಟ್ಟುಕೊಳ್ಳುವ, ಒಂದೊಂದನ್ನೇ ಮಾಡಿಕೊಳ್ಳುವ ನಾವು. ಪುನಃ ಮೇಲಿಂದ ಕೆಳಗಿಂದ ಒಂದು ಸ್ವಲ್ಪ ಗೋಧಿ ಹುಡಿ ಹಾಕ್ಕೊಂಡು ಅದನ್ನು ತುಂಬ ತೆಳ್ಳಗೆ ಲಟ್ಟಿಸಬಾರ್ದು. ಪರೋಟ ಅಂದರೆ ಅದೊಂಚೂರು ದಪ್ಪವಾಗಿ ಇರ್ತದೆ. ದಪ್ಪ ದಪ್ಪ ಲಟ್ಟಿಸಿಕೊಂಡು ತುಪ್ಪ ಅಥವಾ ಬೆಣ್ಣೆ ನಿಮಗೆ ಎಂತ ಬೇಕು ಅದನ್ನು ಹಾಕಿಕೊಂಡು ಬೇಯಿಸಿಕೊಳ್ಬೋದು. ಈ ಥರ 4-5 ಲಟ್ಟಿಸಿ ಇಟ್ಕೊಂಡ್ರೆ ನಮಗೆ ಸುಲಭವಾಗಿ ಬೇಯಿಸ್ಕೊಳ್ಳಿಕ್ಕಾಗ್ತದೆ. ಇಲ್ಲದಿದ್ದರೆ ಒಂದು ತವಕ್ಕೆ ಹಾಕಿದ ನಂತರ ಪುನಃ ಮತ್ತೊಂದು ಲಟ್ಟಿಸಿಕೊಳ್ಬೋದು. ಈಗ ತವ ಬಿಸಿ ಆಗಲಿಕ್ಕೆ ಇಟ್ಕೊಳ್ಬೇಕು. ತವ ಒಳ್ಳೆ ಕಾದಿರಬೇಕು. ಅದಕ್ಕೆ ಅಡಿಯಿಂದ ತುಪ್ಪ ಹಾಕ್ಕೊಂಡು ಮೇಲಿಂದ ಪರೋಟ ಹಾಕಿ ಎರಡೂ ಕಡೆ ಕೂಡ ತುಪ್ಪ ಹಾಕ್ಕೊಂಡು, ತುಪ್ಪ ಆದರೆ ತುಪ್ಪ, ಬೆಣ್ಣೆ ಬೇಕಾದರೆ ಬೆಣ್ಣೆ ಹಾಕ್ಕೊಂಡು ಎರಡೂ ಕಡೆಯನ್ನು ಕೂಡ ಬೇಯಿಸಿಕೊಳ್ಬೇಕು. ತವಕ್ಕೆ ತುಪ್ಪ ಹಾಕಲಿಕ್ಕೆ ಇಷ್ಟ ಇಲ್ಲದವರು ಪರೋಟ ಬೆಂದ ನಂತರ ಕೆಳಗಡೆ ಪ್ಲೇಟಿಗೆ ಹಾಕ್ಕೊಂಡ ನಂತರ ಹಾಕ್ಕೊಳ್ಬೋದು. ಆದರೆ ತುಪ್ಪ ಹಾಕಿ ಬೇಯಿಸಿದ್ರೇ ಪರೋಟದ ರುಚಿ ಚೆನ್ನಾಗಿರ್ತದೆ, ಅಥವಾ ಬೆಣ್ಣೆ ಆದರೆ ಇನ್ನೂ ಟೇಸ್ಟಿಯಾಗಿರ್ತದೆ. ಎರಡೂ ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಈರುಳ್ಳಿ ಲಚ್ಚ ಪರೋಟ ರೆಡಿ ಆಯಿತು. ಇದೇ ಥರ ಎಲ್ಲವನ್ನು ಕೂಡ ಬೇಯಿಸ್ಕೊಂಡ್ರೆ ನಮ್ಮ ಲಚ್ಚ ಪರೋಟ ರೆಡಿ ಆಗ್ತದೆ. ಇದು ಒಂದು ಪರೋಟ ಬೇಯಲಿಕ್ಕೆ ನಿಮಗೆ ಒಂದು 3 ನಿಮಿಷ ಬೇಕಾಗ್ತದೆ. ದಪ್ಪ ಇರುವ ಕಾರಣ ಎರಡೂ ಕಡೆ ಕೂಡ ಬೇಯಲಿಕ್ಕೆ 3 ನಿಮಿಷ ಬೇಕಾಗ್ತದೆ. ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಹೇಗಾಯಿತು ಅಂತೇಳಿ ನನಗೆ ಹೇಳಿ. ಟಿಫಿನ್ ಬಾಕ್ಸಿಗೆ ಮತ್ತು ಊಟಕ್ಕೆ, ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಡಿನ್ನರ್ಗೆ ಯಾವುದಕ್ಕೆ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ಇಂಥದ್ದೇ ಸೈಡ್ ಡಿಶ್ ಬೇಕು ಅಂತ ಏನಿಲ್ಲ. ಹಾಗೆಯೇ ನೀವು ಟ್ರಾವೆಲ್ ಮಾಡುವಾಗ ಕೂಡ ಅದನ್ನು ಹಾಗೆಯೇ ಹಿಡ್ಕೊಂಡು ಹೋಗ್ಬೋದು, ಸೈಡ್ ಡಿಶ್ ಇಲ್ಲದೇನೆ ತಿನ್ನಲಿಕ್ಕೆ. ನೀವೊಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.